ಅಲ್ರಿ, ನಾನು ಯಾರಿಗೆ ದ್ರೋಹ ಮಾಡಿದ್ದೀನಿ? ಪಾರ್ಟಿ ದ್ರೋಹ ಮಾಡಿದ್ದೀನ? ಧರ್ಮಕ್ಕೆ ದ್ರೋಹ ಮಾಡಿದ್ದೀನ? ಹಿಂದುತ್ವ ಹೋರಾಟಗಾರರಿಗೆ ದ್ರೋಹ ಮಾಡಿದ್ದೀನ? ನನಗೆ ಅನುಕಂಪ ಅವಶ್ಯಕತೆ ಇಲ್ಲ. ಯಾರು ನಿಜಕ್ಕೂ ಕೂಡ ಧರ್ಮದ ಪರವಾಗಿ ಈಶ್ವರಪ್ಪ ಇದ್ದಾರೆ, ಹಿಂದುತ್ವ ಉಳಿಸೋದಕ್ಕೋಸ್ಕರ ಈಶ್ವರಪ್ಪ ಪರವಾಗಿದ್ದಾರೆ ಅಂದರೆ ಅವರಿಗೆ ಚುನಾವಣೆ ದೃಷ್ಟಿಯಿಂದ ಏನೇನು ಸಹಾಯ ಮಾಡೋಕ್ಕಾಗುತ್ತೋ ಎಲ್ಲವೂ ಸಹಾಯ ಮಾಡಿ ಅಂತ ಅವ್ರಿಗೆ ಹೇಳಕ್ಕೆ ಹೇಳ್ತೀನಿ. ಬರೀ ಅನುಕಂಪದಿಂದ ಅಯ್ಯೋ ಪಾಪ ಇದು ನನಗೆ ಅವಶ್ಯಕತೆ ಇಲ್ಲ. ಚುನಾವಣಾ ರಣರಂಗಕ್ಕೆ ಬಂದ್ಯಾರು ಗೂಳಿಹಟ್ಟಿ ಶೇಖರ್ ಬಂದ್ಯಾರೆ. ಬಂದು ಅವ್ರೇನು ಹೇಳಿದ್ದಾರೆ? ಈಗ ಚುನಾವಣೆ ಮುಗಿಯೋ ತನಕ ಇಲ್ಲಿದ್ದು ಚುನಾವಣೆ ಗೆದ್ದ ಮೇಲೇ ನಾನು ವಾಪಸ್ಸು ನನ್ನ ಊರಿಗೆ ಹೋಗ್ತೇನೆ. ಇದು ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ತೋರಿಸ್ತಾರೆ ಅಂತ ಬೆನ್ನು ನಿಂತು ನಾನು ಗೆಲ್ಲಿಸ್ತೀನಿ ಅಂತ ವಿಶ್ವಾಸದಲ್ಲಿ ಬಂದು ನಿಂತಿದ್ದಾರೆ. ಚುನಾವಣೆ ಗೆಲ್ಸೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಯಾರ್ಯಾರು ಬರೀ ಪುಕ್ಸಾಟೆ ಮಾತು ನನಗೆ ಬೇಕಾಗಿಲ್ಲ. ಈಶ್ವರಪ್ಪ ಗೆಲ್ಲಬೇಕು ಅನ್ನೋದಿದ್ದರೆ ಈ ಕ್ಷೇತ್ರದಲ್ಲಿ ಬಂದು ನಿಮ್ಮ ಸಂಬಂಧಿಕರಿದ್ದರೆ, ನಿಮ್ಮ ಸ್ನೇಹಿತರುಗಳಿದ್ದರೆ ಇಲ್ಲಿ ಬಂದು ಪ್ರಚಾರ ಮಾಡಿ. ಅವ್ರಿಗೆ ಕೇಳಿ ಈಶ್ವರಪ್ಪ ಒಳ್ಳೇದು ಕೆಲಸ ಮಾಡಿದ್ದಾರೆ ಅಂತ. ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಅನಿಸಿದ್ರೆ ಎಲ್ಲ ಸಮಾಜಕ್ಕೂ ಕೂಡ ಒಂದೇ ಒಂದು ಸಮಾಜ ಅಲ್ಲ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು, ಹೆಣ್ಮಕ್ಕಳು ಎಲ್ರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀನಿ ನನಗಿದ್ದರೆ ನನಗೆ ಓಟ್ ಕೊಡಿಸ್ಲಿ. ಆ ವಿಶ್ವಾಸದಲ್ಲೇ ಇಡೀ ಎಲ್ಲ ಸಮಾಜಕ್ಕೂ ನನ್ನ ಜೊತೆಗೆ ಇದ್ದಿದ್ದಕ್ಕೋಸ್ಕರನೇ, ಅವ್ರು ಸಹಾಯ ಮಾಡಿದ್ದಕ್ಕೋಸ್ಕರನೇ ನಾನು ಗೆಲ್ತೀನಿ ಅಂತ ವಿಶ್ವಾಸ ಬಂದಿರೋದು. ನೀವು ಬರೆದಿಟ್ಕೊಳ್ಳಿ. ಇವತ್ತು 1 ರಿಂದ 1.5 ಲಕ್ಷ ಲೀಡಲ್ಲಿ ಗೆಲ್ತೇನೆ. ಇನ್ನೊಂದು ತಿಂಗಳಿದೆ. 2 ರಿಂದ 3 ಲಕ್ಷ ಅಂತರದಲ್ಲಿ ನಾನು ಗೆದ್ದೇ ಗೆಲ್ತೇನೆ. ಈ ವಿಶ್ವಾಸ ನನಗಿದೆ.